ಫಸ್ಟ್ ಟೈಮ್ ಹೋಮ್‌ಮೇಡ್ ಚಾಕ್ಲೇಟ್ ಮಾಡ್ತೇನೆ. ಬನ್ನಿ ಯಾವ ಥರ ಬರುತ್ತೆ ಅಂತ ನೋಡೋಣ. 1 ಕಪ್ ಶುಗರ್ ಪೌಡ್ರು, 1 ಕಪ್ ಕೋಕೋ ಪೌಡ್ರು, 1 ಕಪ್ ಬಟರ್ ತಗೊಂಡು ಡಬಲ್ ಬಾಯ್ಲ್ಡ್ ಪ್ರಾಸೆಸಲ್ಲಿ ಮಾಡ್ಕೊಬೇಕು ಇದನ್ನೆಲ್ಲನೂ. ನೀವು ಕೋಕೋ ಪೌಡ್ರ್ ಅರ್ಧ ಕಪ್ ತಗೊಳ್ಳಿ, 1 ಕಪ್ ಶುಗರ್ ಪೌಡ್ರ್‌ಗೆ ಅವಾಗ ಕರೆಕ್ಟಾಗಿ ಬರುತ್ತೆ ಸ್ವೀಟ್ನೆಸ್ಸು. ಇಲ್ಲಾಂದರೆ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ತಿಂದಂಗಿರುತ್ತೆ, ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ. ಹಿಂಗೆ ಮಾಡ್ತಾ ಇದ್ರೆ ಕೂಡ ಗಟ್ಟಿ ಗಟ್ಟಿ ಆಗ್ತಿದೆ, ಸಿಲ್ಕಿಯಾಗಿ ಬರ್ತಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿಸ್ದಂಗೆ. ಟೇಸ್ಟ್ ಮಾಡಿದ್ರೆ ಓಕೆ ಚೆನ್ನಾಗಿತ್ತು ಅನ್ನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಗೀ 1 ಸ್ಪೂನ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರು ಮತ್ತೆ ಗಟ್ಟಿಯಾಗಿ ಆಗ್ತಿದೆ. ಸರಿ ಮೋಲ್ಡಲ್ಲಿ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡು 1 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಅದು ನೀಟಾಗಿ ಗಟ್ಟಿ ಆಗುತ್ತೆ. ಆಮೇಲೆ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟೇ ಬಿಸ್ಕೆಟ್ ಬೇರೆ ಫ್ಲಾಫ್ ಆಗಿತ್ತಾ, ಇದು ಎಲ್ಲಿ ಕೆಟ್ಟೋಗುತ್ತೋ ಅಂದ್ಕೊಂಡೆ. ಅದಕ್ಕೆ ನೋಡೋಕ್ಕೆಲ್ಲ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಎಲ್ಲ ಕೂಡ ಚೆನ್ನಾಗಿತ್ತು. ಹೆಲ್ದಿಯಾಗಿ ತಿನ್ಬೇಕು ಅಂದ್ಕೊಂಡಾಗ ಈ ಥರನೇ ಬರೋದು. ಟೇಸ್ಟ್ ಚೆನ್ನಾಗೇ ಇತ್ತು. ಡೈರಿ ಮಿಲ್ಕ್ ಅಷ್ಟು ಟೇಸ್ಟ್ ಇಲ್ಲ ಅಂದ್ರೆ ಚೆನ್ನಾಗಿ ಬರುತ್ತೆ. ಶುಗರ್ ಪೌಡ್ರ್ ನೀಟಾಗಿ ಬೈಂಡ್ ಮಾಡ್ಕೊಳ್ಳಿ, ಅವಾಗ ಸರಿ ಹೋಗುತ್ತಿಲ್ಲ, ಬಾಯಿ ಸಿಗುತ್ತೆ. ಬೆಳಗ್ಗೆ ಮತ್ತೆ ಸ್ವಲ್ಪ ಶುಗರ್ ಪೌಡ್ರ್ ಆ್ಯಡ್ ಮಾಡಿಕೊಂಡು ಬಟರ್ ಆ್ಯಡ್ ಮಾಡ್ಕೊಂಡು ಈ ಥರ ಡ್ರೈ ಫ್ರೂಟ್ ಎಲ್ಲ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು, ನೀವು ಟ್ರೈ ಮಾಡ್ಬೋದು. ಇಷ್ಟೇ ವಿಡಿಯೋ.